ಇಟ್ಸ್ ನಾಟ್ ಜಸ್ಟ್ ಎಕ್ಸ್ಪೆನ್ಸಿವ್, ಇಟ್ ಇಸ್ ಸ್ಪೆಷಲ್. ಇಲ್ಲಿ ಇವತ್ತು ನಾವು ಆಕ್ಚುಲಿ ಬಂದಿರೋದು R3 ಮತ್ತೆ MT03 ನ ತೋರ್ಸಕ್ಕೆ. ನನ್ನ ಗಾಡಿನ ಇಷ್ಟು ದೊಡ್ಡ ಚಾನಲ್ ಅಲ್ಲಿ ತೋರಿಸ್ತಾ ಇದೀನಿ. ಮನಸ್ಸಿಂದ ಎಷ್ಟು ಖುಷಿ ಅಂತ ನಾನು ಹೇಳ್ಕೊಳಕ್ಕೆ ಆಗಲ್ಲ. ಕೈ ಬಿಡ್ತೀಯಾ? There is no changes in the international and local model or is this a CBU? CBU ಅಂದ್ರೆ ಗಾಡಿ ಕಂಪ್ಲೀಟ್ ಆಗಿ ಇಂಪೋರ್ಟ್ ಆಗುತ್ತೆ. ಇದರಿಂದ ಆನ್ ರೋಡ್ ರೇಟ್ 5,82,000 ಇದೆ ಗುರು. ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಈ R3 ಎಕ್ಸ್ಪೆನ್ಸಿವ್ ಅನ್ಕೊಂಡ್ರೆ ನಿಮ್ಗೆ ನಾವು ಇನ್ನೊಂದು R3 ತೋರಿಸ್ತೀವಿ ಬನ್ನಿ. ಇದು ನಮ್ಮಲ್ಲಿ ಆಗ್ತಾ ಇದೆ, ಬೆಂಗಳೂರಲ್ಲಿ ರೆಡಿ ಆಗ್ತಾ ಇದೆ. ಈ ವರ್ಲ್ಡ್ಗೆನೇ ಫಸ್ಟ್ R3 ಫುಲ್ ಕಾರ್ಬನ್ ಫೈಬರ್ ಆಗ್ತಾ ಇರೋದು. ಒರಿಜಿನಲ್ ಪ್ರಾಪರ್ ಕಾರ್ಬನ್ ಫೈಬರ್. ಟೋಟಲ್ ಕಾಸ್ಟ್ ಬಂದು 7 lakh rupees ಆಗುತ್ತೆ. 7 lakh rupees ಆಗುತ್ತೆ. 2 ಅವರ್ ಕೂತ್ಕೊಂಡು ನೋಡಿದ್ರ 4 ಅವರ್ ಕಂಟಿನ್ಯೂಸ್ 2 ಸತಿ ನೋಡಿ. ಸ್ವಾಮಿ ತಂದೆ ದೇವ್ರೆ, ಇವಾಗ ಕಸ್ಟಮೈಸೇಷನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ತರಬೇಕು ಇಂಡಿಯಾದಲ್ಲಿ ಅನ್ನೋದು ನನಗೆ ಹೆವಿ ಆಸೆ ಇತ್ತು. ಆಕ್ಚುಲ್ ಆಗಿ ಗಾಡಿ ಓಡಿಸಬೇಕು ಅಂದ್ರೆ ಬಿಸಿಲಲ್ಲಿ ನೀವು ಎಕ್ಸ್ಪೀರಿಯನ್ಸ್ ತಗೋಬಹುದು, ಇಲ್ಲ ಅಂದ್ರೆ ಶಾಡೋ ಅಲ್ಲಿ ಕುತ್ಕೊಂಡು ಈ ತರ ಗೇಮಿಂಗ್ ಅಲ್ಲಿ ಗಾಡಿಗಳನ್ನ ಓಡಿಸಬಹುದು. ತುಂಬಾ ಚೆನ್ನಾಗಿದೆ ಗುರು ನೋಡಕ್ಕೆ. ನಮಸ್ಕಾರ, ನನ್ನ ಹೆಸರು ತಿಲಕ್ ಅಂತ. ಐ ಆಮ್ ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ RLZ Carbon. ಇದಕ್ಕೆ ಮುಂಚೆ ನಾನು ಸಿವಿಲ್ ಕಾಂಟ್ರಾಕ್ಟರ್. ಇನ್ಕಮ್ ಟ್ಯಾಕ್ಸ್. ಸಿನ್ಸ್ ಐ ಗಾಟ್ ಇಂಟ್ರೊಡ್ಯೂಸ್ಡ್ ಇಂಟು ಕಾರ್ಬನ್ ಫೈಬರ್, ಅವಾಗಿಂದ ಬೇರೆ ಕಡೆ ಅಳ್ಳಾಡ್ಸೋದಕ್ಕೆ ಮನಸ್ಸು ಬಂದಿಲ್ಲ, ನಾನು ಅದನ್ನು ಮಾಡೂ ಇಲ್ಲ. ಓಪನ್ ಮಾಡಿ ನೋಡಿ, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ. ಕನ್ನಡ ಅರ್ಥ ಆಗುತ್ತಲ್ವಾ? ಹಿಂದಿ. ನನ್ನ ವಿಡಿಯೋ ನೋಡಿ ಕನ್ನಡ ಕಲಿತೀರಾ. ಇಲ್ಲಿ ಯಮಹಾದು ಕನ್ಸ್ಯೂಮಬಲ್ಸ್ ಇಟ್ಟಿದ್ದಾರೆ, ಒಂದಷ್ಟು ಟ್ಯಾಂಕ್ ಪ್ಯಾಡ್ಗಳು ಇಟ್ಟಿದ್ದಾರೆ, ಜಾಕೆಟ್ ಶರ್ಟ್ಗಳು ಇಟ್ಟಿದ್ದಾರೆ, ಹೆಲ್ಮೆಟ್ಸ್ಗಳು ಇಟ್ಟಿದ್ದಾರೆ. ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಅಂದ್ರೆ ಯಮಹಾ ಮೋಟೋ GP M1 ಮಾಡೆಲ್ ಇದೆ ಗುರು. 1295 ಇಷ್ಟ ಆಗಲಿಲ್ಲ ಬಿಡಿ. ಟ್ರ್ಯಾಕಲ್ಲಿ MT15 ಮತ್ತೆ R15 ಓಡ್ತಿದೆ. ಪ್ರತಿಯೊಬ್ಬ ರೈಡರು ಕೂಡ ಕಂಪ್ಲೀಟ್ ರೇಸ್ ಸೂಟ್ ನ ಹಾಕೊಂಡು ಓಡಿಸ್ತಾ ಇದ್ದಾರೆ. ಅದು ಯಮಹಾದವರೇ ಪ್ರೊವೈಡ್ ಮಾಡಿರೋದು. ನಮಸ್ಕಾರ, ಆರಾಮಾ? ಥ್ಯಾಂಕ್ ಯು. ಈ ಪಾರ್ಟ್ಸ್ ಎಲ್ಲ R3 ಡೆವಲಪ್ ಆಗ್ತಿರೋ ಪಾರ್ಟ್ಸ್. ಜಸ್ಟ್ ಡುಕಾಟಿದ್ ಪಾರ್ಟ್ಸ್ ಇದೆಲ್ಲ ಬಂದು ಇವಾಗ ಟ್ರ್ಯಾಕ್ ಡೇ ನಡೆಯುತ್ತೆ BIC ಲಿ. ಅಲ್ಲಿಗೆ ಹೋಗ್ತಾ ಇದೆ ಈಗ. ಫಸ್ಟ್ ಆಫ್ ಆಲ್ ಕಾರ್ಬನ್ ಫೈಬರ್ ಪ್ರಾಡಕ್ಟ್ಸ್ ಆಚೆಯಿಂದ ಇಂಪೋರ್ಟ್ ಮಾಡಿಸೋದ್ರಲ್ಲಿ ತುಂಬಾ ರಿಸ್ಕ್ ಇದೆ. ಯಾವುದೇ ಪ್ರಾಡಕ್ಟ್ ಒಳಗೆ ಬರ್ಬೇಕಾದ್ರೆ ಒಂದು ಸ್ಕ್ರಾಚ್ ಆಗಲಿ, ಒಂದು ಕ್ರ್ಯಾಕ್ ಆಗಲಿ, ಯಾವ ಕಂಪ್ನಿನೂ ನಿಮಗೆ ಅದ್ರ ಬಗ್ಗೆ ಒಂಚೂರು ಇನ್ಶೂರೆನ್ಸ್ ಕೊಡಲ್ಲ. ಇಂಥ ಪಾರ್ಟ್ ಹಿಂಗೆ ಕಟ್ ಆಗೋಗಿದೆ ಗ್ಯಾರಂಟಿ ಕೊಡಿ ಅಂತ ಹೇಳಿದ್ರು ಯಾರು ಕೊಡಲ್ಲ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಫಿಟ್ ಮಾಡೋ ತನಕನೂ ನಿಮ್ ಜೊತೆ ನಾವು ಸಪೋರ್ಟ್ ಅಲ್ಲೇ ಇರ್ತೀವಿ. ಸದ್ಯಕ್ಕೆ ಇದು ಇಲ್ಲಿ ಒಂದು ಲಾಂಚ್ ತರ ಇದೆ, ಡಿಸ್ಪ್ಲೇ ಗಾಡಿ ತರ ಇದೆ. ಇದನ್ನ ಓಡಿಸಕ್ಕೆ ಕೊಡೋದಿಲ್ಲ. ಇದು ಓಡಿಸಕ್ಕೆ ಸಿಕ್ಕಿದಾಗ ಕಂಪ್ಲೀಟ್ ರಿವ್ಯೂ ನ ಮಾಡ್ತೀನಿ. ಇವಾಗ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಫ್ರಂಟ್ ಅಲ್ಲಿ 110 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಬ್ಯಾಕ್ ಅಲ್ಲಿ 140 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಇದು CBU ಮಾಡೆಲ್ ಆಗಿರೋದ್ರಿಂದ ಇದರಲ್ಲಿ ಡನ್ಲಪ್ ಟೈರ್ಸ್ ಗಳು ಬರುತ್ತೆ. ಇದೆಲ್ಲ ಒರಿಜಿನಲ್ ಕಾರ್ಬನ್ ಫೈಬರ್ ಪಾರ್ಟ್ಸ್. ಒಂದು ಪಾರ್ಟ್ ರೆಡಿ ಆದ್ಮೇಲೆ ಎಸ್ಥೆಟಿಕ್ ಫಾರ್ಮ್ ತರೋದಕ್ಕೆ ದಿಸ್ ಪಾರ್ಟ್ ಅಂಡರ್ಗೋಸ್ ಅರೌಂಡ್ 15 to 25 coats ಆಫ್ ಕ್ಲಿಯರ್ ಕೋಟ್. ಅಷ್ಟು ಹಾರ್ಡ್ ವರ್ಕ್ ಇರುತ್ತೆ ಎಲ್ಲಾದುವೆ ಪಾರ್ಟ್ ಇವಾಗ ಚೆನ್ನಾಗಿ ಕಾಣಿಸೋ ತರ ಮಾಡೋದಕ್ಕೆ. ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. ಗಾಡಿ ಓವರ್ ಆಲ್ ನಿಮಗೆ ವಿಡಿಯೋದಲ್ಲಿ ನೋಡಿದಾಗ ಅಥವಾ ಫೋಟೋದಲ್ಲಿ ನೋಡಿದಾಗ ತುಂಬಾ ಚಿಕ್ಕದಾಗಿ ಕಾಣಿಸಬಹುದು. ಇನ್ ಪರ್ಸನ್ ಆಕ್ಚುಲಿ ಒಂದು ದೊಡ್ಡ ಗಾಡಿ ತರ ಕಾಣುತ್ತೆ. ಫ್ರಂಟ್ ಬ್ಯಾಕ್ 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ, 2 ಕಡೆನೂ ABS ಇದೆ. ಹಳೆ R3 ನಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇತ್ತು. ಇದರಲ್ಲಿ 37 mm ಇನ್ವರ್ಟೆಡ್ ಫೋರ್ಕ್ಸ್ ನ ಕೊಟ್ಟಿದ್ದಾರೆ. ಹೆಡ್ಲೈಟ್ ಇಂಡಿಕೇಟರ್ LED ಕೊಟ್ಟಿದ್ದಾರೆ. ಇಲ್ಲೊಂದು ಏರ್ ಇಂಟೇಕ್ ಇದೆ, ಬಟ್ ಅದು ಆಕ್ಚುಲಿ ಫೇಕ್. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಖುಷಿ ಆಗುತ್ತೆ ಹೇಳ್ಕೊಳಕ್ಕೆ. ನನ್ನ ಗಾಡಿ ಅಂತಂದ್ರೆ ಲೈಫಲ್ಲೇ ನನ್ನ ಫೇವ್ರೇಟ್ ಗಾಡಿ. ನಾನು ಕನ್ಸ್ ಕಾಣ್ತಿದ್ದು ಈ ಗಾಡಿ ಬಗ್ಗೆ ಯಾವಾಗ್ಲೂ. ಮಗಳಿಗೊಂದು ಗಿಫ್ಟ್ ಆಗಿ ಅಂತಾನೆ ಹೊಸ ಮಾಡಲು 6R ತೆಗ್ದು ಅವಳಿಗೋಸ್ಕರ ನಿಲ್ಲಿಸಬೇಕು. ಇದರಲ್ಲಿರೋದು ಲಿಕ್ವಿಡ್ ಕೂಲ್ಡ್ 321cc ಪ್ಯಾರಲಲ್ ಟು ಎನ್ ಎಂಜಿನ್ ಗುರು. DOHC ಸೆಟಪ್ ಇದೆ. ಆಲ್ಮೋಸ್ಟ್ 42 bhp ಇದೆ. 30 Nm ಟಾರ್ಕ್ ಇದೆ. 42 bhp ಕಾಂಪಿಟೇಷನ್ ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಕಮ್ಮಿ ಅನಿಸಬಹುದು, ಆದ್ರೆ ಇದು ತುಂಬಾನೇ ಹೈ ರೇವಿಂಗ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ಪವರ್ ಫೀಲ್ ಆಗುತ್ತೆ. ಇನ್ನು ಫೀಲ್ ಬೇಕು ಬ್ರದರ್. ಇದು R3 ಟ್ಯಾಂಕ್ ಕವರ್ ಸ್ಟಾಕ್ ಅಲ್ಲಿ ಇದು 3 ಪೀಸ್ ಬರುತ್ತೆ. ಯೂಶಲಿ ಕನೆಕ್ಷನ್ಸ್ ಜಾಸ್ತಿ ಇದ್ದಷ್ಟು ವೈಬ್ರೇಷನ್ ಆಗೋದಕ್ಕೆ ಜಾಸ್ತಿ ಜಾಗ ಸಿಕ್ಕುತ್ತೆ. ವೈಬ್ರೇಷನ್ ಆಗೋ ಇಲ್ಲಿ ಸಾಧ್ಯತೆ ಇಲ್ಲದೆ ಇರೋ ತರ ನಾವು 3 ಪಾರ್ಟ್ನ ಕ್ಲಬ್ ಮಾಡಿ 1 ಪಾರ್ಟ್ ಮಾಡಿದೀವಿ. ಇದರಲ್ಲಿ 14 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಆನ್ ಆವರೇಜ್ 30 ಕಿಲೋಮೀಟರ್ ಕೊಡುತ್ತೆ ಅಂದ್ರೂ 14 × 2 8 28 28 × 10 38 28 × 10 38. ಈ ಒಂದು ಪುಸ್ತಕ ನನ್ನಲ್ಲೇ ಉಳಿತು. R15 ನಲ್ಲೆಲ್ಲ ನೀವು ಡೆಲ್ಟಾ ಬಾಕ್ಸ್ ಫ್ರೇಮ್ ಗಳನ್ನ ನೋಡಿರ್ತೀರಾ. ಇದರಲ್ಲಿ ಇರೋದು ಡೈಮಂಡ್ ಚಾಸಿಸ್. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಅಷ್ಟೇನು ಅಗ್ರೆಸಿವ್ ಆಗಿಲ್ಲ. ಇದರಲ್ಲಿ LCD ಸ್ಕ್ರೀನ್ ಇದೆ, TFT ಕೊಟ್ಟಿಲ್ಲ. ನಾನು ಕೊಡಲ್ಲ. ನಮಸ್ಕಾರ, ನನ್ನ ಹೆಸರು ರೂಪ್ ಕುಮಾರ್. ಹೇಳು. ನನ್ನ ಹೆಸರು ರೂಪ್ ಕುಮಾರ್. ನನ್ನ ಹೆಸರು ಗೌರವ್ ಅಂತ. ನಾನು RLZ Carbon ಒನ್ ಆಫ್ ದ ಡೈರೆಕ್ಟರ್. ನಾನು ಇವತ್ತಿಲ್ಲೇ ಫಸ್ಟ್ ಜಾಯ್ನಿಂಗ್ ಆಗಿರೋದು. ವರ್ಕಿಂಗ್ ಎಲ್ಲ ಹೆಂಗಿದೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀನಿ. 2 years ಇಂದ ವರ್ಕ್ ಮಾಡ್ತಾ ಇದ್ದೀವಿ. ಸೂಪರ್ ಗುಡ್. ಪಾರ್ಟ್ಸ್ಗಳು ಡಿಸೈನು ಅದರಲ್ಲಿ ನಾವು ಒಂಥರ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಆಮೇಲೆ ಮಾಡಿದ್ಮೇಲೆ ಅದು ಯಾವ ಥರ ಬರುತ್ತೆ, ಎಲ್ಲಿ ಪ್ರಾಬ್ಲಮ್ ಬರುತ್ತಾ, ಏನು ಚೆನ್ನಾಗಿ ಬರೋ ಅದೇ ಟೆನ್ಷನ್. ನಾವು ರಿಜೆಕ್ಟ್ ಮಾಡಿರೋ ಪಾರ್ಟ್ಸ್ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾವು ಎಷ್ಟು ಸೀರಿಯಸ್ ಆಗಿ ತೊಗೊತೀವಿ ಒಂದೊಂದು ಪಾರ್ಟ್ನು ಡೆಲಿವರಿ ಮಾಡೋಕ್ಕೆ ಮುಂಚೆ. ಅನ್ನೋದಕ್ಕೆ ಇಲ್ಲೂ ಒಂದು ಎರರ್ ಇದೆ ಅಂತ ಇಲ್ಲಿ ಮಾರ್ಕ್ ಆಗಿದೆ ಅಂದರೆ, ಸೊ ಇದೆಲ್ಲ ನಾವು ಆಚೆ ಹೋಗೋಕ್ಕೆ ಮುಂಚೆ ನಾವೇ ರಿಜೆಕ್ಟ್ ಮಾಡ್ತೀವಿ.
ಇದರಿಂದ ನಮಗೆ ಪ್ರಾಫಿಟ್ ಏನಿಲ್ಲ. ಇದಕ್ಕೆಲ್ಲ ನಾನು ಅಂಜಲ್ಲ, ಇದಕ್ಕಿಂತ ಕಷ್ಟ ದಿನಗಳು ನೋಡಿದೀವಿ. ಹೈಟ್ ಆಕ್ಚುಲಿ ಇದು ಬರೀ 780 mm ಇರೋದ್ರಿಂದ 5556 ಇರೋರು ಈಸಿಯಾಗಿ ಫ್ಲಾಟ್ ಫುಟ್ ಮಾಡಬಹುದು. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಗಾಡಿ ತುಂಬಾನೇ ಲೈಟ್ ಆಗಿ ಫೀಲ್ ಆಗುತ್ತೆ ಗುರು. ಇಡೀ ಗಾಡಿಲಿ 7.5 kg ಕಟ್ ಡೌನ್ ಆಗಿದೆ. ಪ್ರೋ ಲೆವೆಲ್ ಅಲ್ಲಿ ಬಿಲ್ಡ್ ಆಗಿದೆ, ಬರೀ ಎಸ್ಥೆಟಿಕ್ ಅಂತಲ್ಲ. ಒಂದು ರೇಸ್ ಅಲ್ಲಿ ಫಸ್ಟ್ ಪ್ಲೇಸ್ ಮಾಡಿದೆ. ಇದರಲ್ಲಿ ಇರುವಂತ ಫೀಲ್, ಇದು ಕೊಡ್ತಾ ಇರುವಂತ ರೆಸ್ಪಾನ್ಸ್ ಅಲ್ಟಿಮೇಟ್ ಆಗಿದೆ ಗುರು. ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್. MT-03 ನಲ್ಲಿ ಇರುವಂತ ಎಂಜಿನ್ ಆಗಿರ್ಬೋದು, ಫ್ರೇಮ್ ಆಗಿರ್ಬೋದು, ಸಸ್ಪೆನ್ಷನ್ ಎಲ್ಲ ಸೇಮ್ ಟು ಸೇಮ್ ಇದೆ. ಇದು ಮಂಚದ ತರಾನೇ, ಆದ್ರೆ ಮಂಚ ಅಲ್ಲ. ರೈಡಿಂಗ್ ಪೊಸಿಷನ್ ಒಂದು ಚೇಂಜ್ ಆಗುತ್ತೆ, ಔಟ್ಲುಕ್ ಒಂದು ಚೇಂಜ್ ಆಗುತ್ತೆ. ಎಂಜಿನ್ ಸ್ಪೆಸಿಫಿಕೇಶನ್ ಅಲ್ಲೂ ಏನು ಡಿಫರೆನ್ಸ್ ಇಲ್ಲ. ಇದು ಲಿಕ್ವಿಡ್ ಕೂಲ್ಡ್ ಆಗಿರೋದ್ರಿಂದ ಇಲ್ಲಿ ರೇಡಿಯೇಟರ್ ನ ಕೊಟ್ಟಿದ್ದಾರೆ. ನಮ್ಗೆ ಐಡಿಯಾನೇ ಇರಲಿಲ್ಲ. ಫಸ್ಟ್ ಬಂದು ಒಬ್ರಿಗಿಬ್ರಿಗೆ ಮಾಡ್ಕೊಡ್ತೀವಿ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವಾಗ ರೇಸಿಂಗ್ ಟೀಮ್ ಗಳಿಗೆ ಮಾಡ್ತಾ ಇದೀವಿ. ಆಮೇಲೆ ಇದನ್ನ ತುಂಬಾ ಕಡೆ ಡ್ರೋನ್ ಪ್ರೋಟೋ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ನಾವು ಇಂಡಿಯಾದಲ್ಲಿ ಇಷ್ಟು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ತರ ಯೂನಿಕ್ ಕಾನ್ಸೆಪ್ಟ್ ಇದ್ದು ಡೆವಲಪ್ಮೆಂಟ್ ಇಲ್ಲಿ ಸ್ಟಾರ್ಟ್ ಆದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಶಕ್ತಿನೂ ಇಲ್ಲ, ದಮ್ಮು ಇಲ್ಲ. R3 ಗೆ ಕಂಪೇರ್ ಮಾಡಿದ್ರೆ MT-03 ತುಂಬಾನೇ ರಿಲ್ಯಾಕ್ಸ್ಡ್ ಆಗಿದೆ. ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಈಸಿ, ಬಟ್ ನನಗನ್ಸೋ ಪ್ರಕಾರ ಇದಕ್ಕಿಂತ ಅದು ವರ್ತು. ನಮ್ಮ ದೇಶದಲ್ಲಿ ಆ ತರ ಗಾಡಿಗಳನ್ನ ತಗೊಂಡ್ರೆ ದೊಡ್ಡದು ಅನ್ಕೋತಾರೆ. ರೋಡ್ ಚೆನ್ನಾಗಿದ್ರೆ R3, ಸ್ವಲ್ಪ ಖರಾಬ್ ಆಗಿದ್ರೆ MT-3. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಟಿಪಿಕಲ್ ಕನ್ನಡಿಗ ಇಲ್ಲಿಗೆ ಬಂದಿರೋದೇನೆ ನನಗೆ ಭಾರಿ ಸಂತೋಷ. ಡೈಲಿ ಕುತ್ಕೊಂಡು ವಿಡಿಯೋ ನೋಡ್ತಾ ಇರ್ತೀವಿ. ಎಲ್ಲ ಬಾಯ್ಸ್ ಎಲ್ಲ ಪಾರ್ಟಿ ಮಾಡ್ಬೇಕಾರಿಂದ ಹಿಡ್ದು, ಕೆಲಸ ಮಾಡ್ಬೇಕಾರಿಂದ ಹಿಡ್ದು ಸೆನ್ಸ್ ಆಫ್ ಹ್ಯೂಮರ್ನ ನಾವು ಅಷ್ಟು ಎಂಜಾಯ್ ಮಾಡ್ತೀವಿ. ಆಮೇಲೆ ನಿಶಾಂತ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಐ ಲವ್ ಯು ಡಾ. ನನ್ಗೆ ಅಷ್ಟು ಜನ ಎಲ್ಲ ಫ್ರೆಂಡ್ಸ್ ಇದ್ರು, ಬ್ಲಾಗರ್ಸ್ ಅಷ್ಟು ಜನ ಫ್ರೆಂಡ್ಸ್ ಇದ್ರು, ಅಷ್ಟು ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ. ಒಬ್ಬ ಮನುಷ್ಯ ಅಷ್ಟು ಸಿಂಪಲ್ ಆಗಿ ಹಿಂಗೆ ಬಂದು ಇಲ್ಲಿ ನಿಂತ್ಕೊಂಡು ಎಲ್ಲರ ಹತ್ರನೂ ಇಷ್ಟು ತಾಳ್ಮೆಯಿಂದ ಓಡಾಡ್ಕೊಂಡು ಒನ್ ಆಫ್ ದಿ ಡೇಸ್ ನಾವು ಇದನ್ನ ಮರೆಯೋದಕ್ಕಾಗಲ್ಲ. ಪ್ರೀ ಇಂಪ್ರಿಗ್ನೇಟೆಡ್ ಆಟೋಮೊಬೈಲ್ ಕಾರ್ಬನ್ ಕಾಂಪೋನೆಂಟ್ಸ್ ನ ಮಾಡಿರುವಂತ ಭಾರತದ ಮೊದಲ ಕಂಪನಿ RLZ ಕಾರ್ಬನ್. ನಿಮ್ ಎಷ್ಟೊಂದು ಜನಕ್ಕೆ ಗೊತ್ತೂ ಇಲ್ಲ. ಇವರು ಇಷ್ಟು ದಿನ ಹಾಕಿರುವಂತ ಎಫರ್ಟ್ಸ್, ಪಡ್ತಾ ಇರುವಂತ ಸ್ಟ್ರಗಲ್ಸ್ ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇರೋದು. ಆದಷ್ಟು ಈ ತರ ಟ್ಯಾಲೆಂಟ್ ಗಳನ್ನ ಜಾಸ್ತಿ ಜನ ನೋಡ್ಬೇಕು ಅನ್ನೋದು ನನ್ನ ಆಸೆ. ಈ ಕಂಪನಿಗೆ ಯಾರು ಕೂಡ ಇನ್ವೆಸ್ಟರ್ಸ್ ಇಲ್ಲ, ಸ್ವಂತ ದುಡ್ಡನ್ನ ಹಾಕಿ ನಡೆಸ್ತಾ ಇರೋದು. ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ಎಲ್ಲ ಕಡೆ ಕೇಳಿರ್ತೀರಾ, ಆದ್ರೆ ಇದೊಂದು ಮೇಡ್ ಇನ್ ಕರ್ನಾಟಕ ಟ್ಯಾಲೆಂಟ್ ಗುರು. ಈ ತರ ಟ್ಯಾಲೆಂಟ್ ಗಳು ಸೋಲ್ಬಾರ್ದು, ಇವ್ರನ್ನೆಲ್ಲ ಗೆಲ್ಸೋದು ನಮ್ಮ ಜವಾಬ್ದಾರಿ. ನಾನು ಈ ಲ್ಯಾಪ್ಟಾಪ್ ನ 14 ವರ್ಷ ಯೂಸ್ ಮಾಡಿದೆ ಗುರು. ನಾನು ಎಡಿಟಿಂಗ್ ಕಲ್ತಿದ್ದು ಇದ್ರಲ್ಲೇನೆ, ಗೇಮಿಂಗ್ ಆಡಿದ್ದು ಇದ್ರಲ್ಲೇನೆ, ಎಷ್ಟು ದಿವಸ ವಿಡಿಯೋಸ್ಗಳನ್ನ ಮಾಡ್ತಿದ್ದು ಕೂಡ ಇದ್ರಲ್ಲೇನೆ. 14 ವರ್ಷ ಆದ್ಮೇಲೆ ಲ್ಯಾಪ್ಟಾಪ್ ಕೈ ಎತ್ಕೊಂಡಿದೆ. ಅದಕ್ಕೋಸ್ಕರ ಇವಾಗ ಹೊಸ ಲ್ಯಾಪ್ಟಾಪ್ ನ ತಗೊಂಡಿದೀವಿ. ಊರಾಗ್ಲ ಇದೆಯಲ್ಲ ಗುರು ಬಾಕ್ಸ್, ಮುಂಚೆ ಎಲ್ಲ ಮೊಟ್ಟೆ ಇದೇ ತರ ಬಾಕ್ಸ್ ಅಲ್ಲಿ ಬರ್ತಿತ್ತು. ಏನ್ ಸಕ್ಕದಾಗಿದೆ ಗುರು. ಇದು ಬ್ಲಾಕ್ ಕಲರ್ ಕೇಳ್ದೆ ಸಿಗ್ಲಿಲ್ಲ, ಬ್ಲೂ ಒಂದೇ ಇದ್ದಿದ್ದು. ಈ ಲ್ಯಾಪ್ಟಾಪ್ ತಗೊಂಡಿದ್ಕೆ ಒಂದ್ ಬ್ಯಾಗು ಕೂಡ ಇವ್ರು ಕೊಟ್ಟಿಲ್ಲ. ಕನಕಪುರ, ರಾಮನಗರ, ಚನ್ನಪಟ್ಟಣ ಎಲ್ಲ ಹತ್ರ ಚನ್ನಪಟ್ಟಣನೇ. ರಾಯಲ್ ಎನ್ಫೀಲ್ಡ್ ಮೇಲೆ ಇಷ್ಟೊಂದು ಲವ್ ಯಾಕೆ? ಹೊಸನೇ ಕೇಳಿಸಿಲ್ಲ ನಿಮ್ಗೆ? ಅದಕ್ಕೆ ಕೇಳಿಸ್ತು, ಅದಕ್ಕೆ ಇಗ್ನೋರ್ ಮಾಡಿದೆ. ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ. ಸಾರಿ ಫೈನ್. ಸಾಕು, ಮುಗೀತು ನಮ್ ಕೆಲಸ. ಹೊಡವ ಬನ್ನಿ. ಎಲ್ಲಿ ಹೋಗುತ್ತೆ ನಿಮ್ ಗಂಡಸ್ರು?